ಸಾಲದ ಬಾಕಿ ಹಣ ಕೇಳಿದ್ದಕ್ಕೆ ಫ್ಯಾನ್ಸಿ ಸ್ಟೋರ್ ನೌಕರನೊಬ್ಬನಿಗೆ ಹಲ್ಲೆ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ನಡೆದಿದೆ. ರಿಪ್ಪನ್ಪೇಟೆ ವಿನಾಯಕ ವೃತ್ತದಲ್ಲಿರುವ ಮಾಜಿ ಶಾ ಫ್ಯಾನ್ಸಿ ಸ್ಟೋರ್ನಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ವಿನಯ್ಗೆ ಇನ್ನೊಂದು ಫ್ಯಾನ್ಸಿ ಸ್ಟೋರ್ನ ರಮೇಶ್ ಹಲ್ಲೆ ಮಾಡಿದ್ದಾನೆಂದು ದೂರು ದಾಖಲಿಸಲಾಗಿದೆ. ಭಾಗ್ಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ನ ರಮೇಶ್ ಆಗಾಗ್ಗೆ ಮಾಜಿ ಶಾ ಸ್ಟೋರ್ನಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಆದರೆ ಹಣ ಕೇಳಿದಾಗ ಇಂದು ನಾಳೆ ಎಂದು ಸತಾಯಿಸುತ್ತಿದ್ದ. ಏಪ್ರಿಲ್ 27ರಂದು ಮಾಜಿ ಶಾ ಅಂಗಡಿ ಮಾಲೀಕರು ಅಂಗಡಿಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಬಂದ ರಮೇಶ್ ಕಾರ್ಮಿಕ ವಿನಯ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡೆದಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದೀಗ ಹಲ್ಲೆಗೊಳಗಾದ ವಿನಯ್ ರಿಪ್ಪನ್ಪೇಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ನಮ್ಮ ಹತ್ರ ಬಂದು ಭಾಗ್ಯಲಕ್ಷ್ಮಿ ರಮೇಶ್ ಅವರ ಐಟಮ್ ಕೇಳಿದರು. ನಮ್ಮ ಹತ್ರ ಪ್ಲಾಸ್ಟಿಕ್ ಬುಟ್ಟಿ 2 ಪೀಸೇ ಇತ್ತು. ಈಗ ನಾ ಇಲ್ಲೇನು ಹೇಳಿದೆ. ಆಮೇಲೆ ಇದು ಅವ್ರ ಹತ್ರ ಪಾರ್ಟಿ ಬಂದಿದ್ದು, ಪಾರ್ಟಿ ನಮ್ಮ ಹತ್ರ ಬಂದು ತೊಗೊಂಡು ಹೋಗಿದ್ದಾರೆ. ಇದು ಬಂದು ಸಿಟ್ಟು ಬಂದು ನಮಗೆ ಹೊಡಿದ್ದಾರೆ. ನಾ ಐಟಮ್ ಇಲ್ಲೇನು ಹೇಳಿದೆ. ಮುಂಚೆ ಒಂದ್ಸಲ ಐಟಮ್ ತೊಗೊಂಡು ಹೋಗಿದ್ರು. ಇದಕ್ಕೆ ಐಟಮ್ ವಾಪಸ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಐಟಮ್ ವಾಪಸ್ ಕೊಡ್ತಾರೆ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಐಟಮ್. ಇದಕ್ಕೆ ನಾ ಐಟಮ್ ಇಲ್ಲೇನು ಹೇಳಿದೆ. ಇದಕ್ಕೆ ಬಂದು ಸಿಟ್ಟು ಬಂದು ಹೊಡಿದ್ದಾರೆ. ಮತ್ತು ಏನೇನು ಮಾತಾಡಿದೆ. ಆಮೇಲೆ ಅಂಗಡಿಗೆ ಹರಾಕ್ ಬಾ, ನಿಂದು ಇದೆ, ನಾನೇ ಬರ್ತೀನಿ, ಇದು ಮಾಡ್ತೀನಿ, ಯಾವ ಊರಿಗೆ ಬಂದಿದೆ, ಇದು ಹೇಳಿ ಹೋಗಿದೆ. ನನಗೆ ತುಂಬ ಹೆದರಿಕೆ ಆದ, ಅಂಗಡಿ ಹೊರಕ್ಕೆ ಹೋಗೋಕೆ ಆಗ್ತಾಯಿಲ್ಲ. ಬೆಳಿಗ್ಗೆಯಿಂದ ಅಂಗಡಿ ಹೊರಗೆ, ಮಧ್ಯಾಹ್ನದಿಂದ ಅಂಗಡಿ ಹೊರಗೆ ಹೋಗಲಿಲ್ಲ. ಈಗ ಜಸ್ಟ್ ಪೊಲೀಸ್ ಸ್ಟೇಷನ್ ಬಂದಿದೆ. ಅಂಗಡಿ ಹೊರಗೆ ಹೋಗೋಕ್ಕಾಗ್ತದೆ. ಇಷ್ಟು ಹೆದರಿಸಿದ್ದಾರೆ. ನೀನು ಹೊರಗೆ ಬಾ, ಇದು ಮಾಡ್ತೀನಿ, ಹೊಡೆದಿದ್ದೀನಿ, ಇದನ್ನು ಹೇಳಿ ಹೋಗಿದ್ದಾರೆ.